ಕಂತಿನಲ್ಲಿ ಕಥೆಗಳು. ಇಂದಿನ ಕಥೆ ಮೇಷ್ಟ್ರು ದೇವೋ ಭವ. ಕಂತು 1. ಕಥೆಯ ಸಾರಾಂಶ. 5ನೇ ತರಗತಿಗೆ ಡ್ರಾಪ್ಔಟ್ ಆಗಿ ಏನೇನೋ ದಂಧೆ ಮಾಡಿದ್ದ ಲಂಕೇಗೌಡ್ರು ಊರಿಗೆ ದೊಡ್ಡ ಶ್ರೀಮಂತರು. ಅಂಥ ದೊಡ್ಡ ಶ್ರೀಮಂತರಾದ್ರೂ ಅವರಿಗೆ ಏನೋ ಒಂದು ಕೊರತೆ ಕಾಡುತ್ತಿತ್ತು. ರಾಜ್ಯೋತ್ಸವ, ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಅಥವಾ ಊರಿನ ಒಂದೇ ಮಾಲ್ಗೆ ಹೋದಾಗ ಹೆಚ್ಚು ಜನ ಅವರಿಗೆ ನಮಸ್ಕರಿಸುವುದಿಲ್ಲವೆಂಬುದು ಅವರನ್ನು ಕಾಡಿದ್ದ ಚಿಂತೆ. ಅವರ ಚಿಂತೆಗೆ ಪರಿಹಾರವೇನೋ ಸಿಕ್ಕಿತು. ಆದರೆ ಅದರಿಂದಾದ ಪರಿಣಾಮ ಕಥೆ ಮುಂದೆ ಕೇಳಿ. ಇವರು ಲಂಕೇಗೌಡ್ರು 40ರ ಆಜುಬಾಜಿನಲ್ಲಿದ್ದಾರೆ. ಇವರು ಅಷ್ಟೋ ಇಷ್ಟೋ ಆದಾಯ ತೆರಿಗೆ ಕಟ್ಟುತ್ತಾರಾದರೂ ಇವರ ಉದ್ದ ಅಗಲ ಆಳ ಇಲಾಖೆಯವರಿಗೇಕೆ ನಿಜಕ್ಕೂ ಅವರ ಖಾಸಗಿ ಆಡಿಟರ್ಗೇ ತಿಳಿದಿರಲಿಕ್ಕಿಲ್ಲ. ಅವರ ತೋಟ, ಹೊಲ, ಗದ್ದೆ, ಜಮೀನುಗಳ ವಿಸ್ತಾರದ ಎಕರೆ ಲೆಕ್ಕ 3 ಅಂಕಿಗಳಲ್ಲಿದೆ. ನಗರದ ಮುಖ್ಯ ಬೀದಿಗಳಲ್ಲಿ ಬಹು ಅಂತಸ್ತಿನ ಹಲವು ಮಳಿಗೆ ಸಾಲುಗಳು ಇವರದೇ. ಸ್ವಂತ ನಗರದಲ್ಲೂ 1-2 ತೋಟಗಳಲ್ಲೂ ಅಲ್ಲದೆ ಬೆಂಗಳೂರು ನಗರದಲ್ಲೂ ಖಾಸಗಿ ವಾಸದ ಬಂಗಲೆಗಳು ಇವೆ. ಓಡಾಡಲು ಕಾರುಗಳು ಬಿಡಿ ಇದ್ದೇ ಇರುತ್ತದೆ. ಇವರಿಗೆ ಬಾಡಿಗೆಗಳಿಂದಲೇ ತಿಂಗಳಿಗೆ ಸುಮಾರು 2-3 ಲಕ್ಷಕ್ಕೆ ಕಮ್ಮಿ ಇಲ್ಲದಂತೆ ಆದಾಯವಿದೆ ಎಂದು ಹೊರಗಿನವರೇ ಅಂದಾಜು ಮಾಡಬಹುದು. ಇವರಿಗೆ ಒಬ್ಬಳೇ ಹೆಂಡತಿ, ಒಬ್ಬನೇ ಮಗ, ಎಲ್ಲ ಅಧಿಕೃತ. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಅಪ್ಪನ ಆಸ್ತಿಗೆ ಗೌಡ್ರೂ ಸಾಕಷ್ಟು ಸೇರಿಸಿದ್ದಾರೆ. ಇವರಿಗೆ ದಪ್ಪ ಮೀಸೆ ಎಂದರೆ ಬಲು ಇಷ್ಟ. ಇವರು ಬೆಳೆಸಿರುವ ಮೀಸೆಯಿಂದಾಗಿಯೇ ಮೀಸೆಗೌಡ್ರು ಎಂದು ಪರಿಚಿತ. ಬಹಳಷ್ಟು ಜನರಿಗಿರುವಂತೆ ಇವರಿಗೂ ಒಂದು ಚಟ ಇದೆ, ಜೋಡೆತ್ತಿನ ಗಾಡಿ ಓಡಿಸುವುದು. ಊರಿಗೆ ಹತ್ತಿರವೇ ಇರುವ ತೋಟಕ್ಕೆ ಆಗಾಗ್ಗೆ ಇವರು ಜೋಡೆತ್ತಿನ ಗಾಡಿಯಲ್ಲಿ ಹೋಗುವುದು ಒಂದು ಆಕರ್ಷಕ ನೋಟ. ಇವರು ಸಾಕಿರುವ ಎತ್ತುಗಳು ನೋಡುಗರ ಕಣ್ಣುಗಳಿಗೆ ಒಂದು ಹಬ್ಬ. ಅದೇನು ರಾಸು, ಅದೇನು ಮಿರಿ, ಅದೇನು ಕೊಂಬುಗಳು. ಆರೋಗ್ಯದ ಮೈಕಟ್ಟಿನ ಜೋಡಿಗಳ ಕೊಂಬುಗಳಿಗೆ ಅಲಂಕಾರವೇನು. ಎತ್ತುಗಳು ನಡೆಯುವಾಗ ಅವುಗಳ ಕುತ್ತಿಗೆಗೆ ಕಟ್ಟಿದ ಗೆಜ್ಜೆಯ ಸದ್ದಿನ ಸಂಭ್ರಮಕ್ಕೆ ನೋಡುಗರಿಗೆ ಕೇಳುಗರಿಗೆ ತಾವು ಹೆಜ್ಜೆ ಹಾಕಬೇಕೆನಿಸದೇ ಇರದು. ಆ ಎತ್ತುಗಳದ್ದು ಅದೇನು ಅದೃಷ್ಟವೋ. ಒಮ್ಮೊಮ್ಮೆ ಈ ಗೌಡ್ರು ನಗರದ ರಸ್ತೆಗಳಿಗೂ ಎತ್ತಿನ ಬಂಡಿಯನ್ನು ತಂದು ಬಿಡುವುದುಂಟು. ಇದರಿಂದ ಕೆಲವರಿಗೆ ಮೋಜು, ಕೆಲವರಿಗೆ ಕಿರಿಕಿರಿ. ಇವರದು ಹಲವು ದಂಧೆ. ಏನೇನೋ ತಯಾರಿಸೋ 1-2 ಫ್ಯಾಕ್ಟರಿಗಳು ಮುಖ್ಯವಾದ್ದು. ಕಾಂಟ್ರಾಕ್ಟ್ ಕೂಡ ಮಾಡುತ್ತಾರೆ. ಕೋಳಿ ಫಾರಂ, ಲಾರಿ, ಜೆಸಿಬಿಗಳ ಒಡೆತನ, ಜಮೀನುಗಳನ್ನು ಎಕರೆಗಳಲ್ಲಿ ಕೊಂಡು ಅಡಿಗಳಲ್ಲಿ ಮಾರುವುದು ಇವರ ಹವ್ಯಾಸದ ವ್ಯವಹಾರಗಳು. ಇಷ್ಟೆಲ್ಲ ವ್ಯವಹಾರ ಮಾಡುವ ಇವರು ಹೆಬ್ಬೆಟ್ಟು ಒತ್ತುವುದಿಲ್ಲ. ಹೋಗ್ಲಾ ಬಾರ್ಲಾ ಅಂತ ಮಾತಾಡೋ ಹಳ್ಳಿ ಗೌಡ್ರಲ್ಲ. ನಗರ ಜೀವನ ಮತ್ತು ಮಿತ್ರರ ಒಡನಾಟದ ಪ್ರಭಾವದಿಂದಾಗಿ ನಗರದವರಂತೆಯೇ ಇವರ ವೇಷ, ಭಾಷೆ ಎಲ್ಲ. ಇಂಗ್ಲಿಷಿನಲ್ಲೇ ಸಹಿ ಹಾಕುತ್ತಾರೆ. 5ರವರೆಗೆ ಓದಿ ಅಥವಾ ಅಪ್ಪನ ಬಲವಂತಕ್ಕೆ ಓದುವ ಪ್ರಯತ್ನ ಮಾಡಿ ಅಲ್ಲಿಗೆ ಶಾಲೆ ಬಿಟ್ಟ ಇವರ ತಲೆಗೆ ವಿದ್ಯೆ ಹತ್ತಲಿಲ್ಲವಾದರೂ ಕೈಗೆ ವ್ಯವಹಾರ ಚೆನ್ನಾಗಿಯೇ ಹತ್ತಿದೆ. ಮುಟ್ಟಿದ್ದೆಲ್ಲ ಚಿನ್ನವಾಗಿದೆ. ಇವರು ಚುರುಕು ಬುದ್ಧಿಯ ವ್ಯವಹಾರ ಚತುರ. ಇಷ್ಟೊಂದು ವ್ಯವಹಾರ ಮಾಡುವ ಇವರಿಗೆ ಸಹಜವಾಗಿಯೇ ರಾಜಕೀಯದವರು ಹತ್ತಿರವಾದರೂ ಸ್ವತಃ ಇವರು ರಾಜಕೀಯಕ್ಕಿಳಿದವರಲ್ಲ. ಇಳಿಯುವ ಇರಾದೆ ಕಿಂಚಿತ್ತೂ ಅವರಿಗಿಲ್ಲ. ರಾಜಕೀಯಕ್ಕೆ ಇಳಿಯುವ ಆಸೆ ಇಲ್ಲದಿದ್ದರೇನಂತೆ, ಬೇರೆ ಆಸೆಗಳಿರುವುದಿಲ್ಲವೇ? ಗಣೇಶೋತ್ಸವ ಸಂಗೀತ ಕಾರ್ಯಕ್ರಮಕ್ಕೆ ಹೋದಾಗಲಾಗಲಿ,
ನಗರದ ಏಕೈಕ ಮಾಲ್ನಲ್ಲಿ ಶಾಪಿಂಗ್ ಹೋದಾಗಲಾಗಲಿ, ಬೇರಾವುದೇ ಸಂದರ್ಭಗಳಲ್ಲಿ ಸಾರ್ವಜನಿಕರ ಮಧ್ಯೆ ಓಡಾಡುವಾಗ ಹೆಚ್ಚು ಜನರು ಇವರನ್ನು ಗುರುತಿಸುವುದಿಲ್ಲವೆಂಬುದು, ಹೆಚ್ಚು ಜನ ಇವರಿಗೆ ನಮಸ್ಕಾರ ಮಾಡುವುದಿಲ್ಲವೆಂಬುದು ಗೌಡ್ರು ಗಮನಿಸಿದ್ದ ವಿಚಾರ. ಇಷ್ಟೆಲ್ಲ ಇರುವ ನಾನು ಹೆಚ್ಚು ಜನರಿಗೆ ತಿಳಿದಿಲ್ಲಬೇಕೆ ಎಂಬುದು ಆಗಾಗ ಅವರನ್ನು ಬಾಧಿಸುತ್ತಿತ್ತು. ಚಿಂಚಾಮಿ ಎಂದು ಎಲ್ಲರೂ ಕರೆಯಲ್ಪಡುವ ಚಿನ್ನಸ್ವಾಮಿ ಲಂಕೇಗೌಡ್ರ ಬಲಗೈ ಎಡಗೈ ಎಲ್ಲವೂ ಆಗಿದ್ದ. ಗೌಡ್ರ ಎಲ್ಲ ವ್ಯವಹಾರವನ್ನು ಇವನೇ ಸಮರ್ಥವಾಗಿ ನಿಭಾಯಿಸುತ್ತಾನೆ. ಗೌಡ್ರು ಯಾರನ್ನೇ ಆದರೂ ಸಂಪೂರ್ಣವಾಗಿ ನಂಬುವುದಿಲ್ಲ, ಚಿಂಚಾಮಿಯನ್ನೂ ಸಹ. ನಂಬಿಕೆ ದ್ರೋಹಕ್ಕೆ ಅವಕಾಶ ಹೇಗೆ ಸಾಧ್ಯ? ಹಾಗಾಗಿ ಇವರಿಬ್ಬರ ಸಂಬಂಧ ಇನ್ನೂ ಹಳಸಿಲ್ಲ. ಗೌಡ್ರು ತಿಳಿದಂತೆಯೇ ಕೈ ತುಂಬ ಕೊಟ್ಟು ಬಿಡುತ್ತಾರಾದ್ದರಿಂದ ಚಿಂಚಾಮಿಗೆ ದುರಾಸೆ ಮಾಡಲು ಸ್ವಲ್ಪ ಕಡಿವಾಣ ಹಾಕಿದಂತಾಗಿದೆ. ಚಿಂಚಾಮಿ ಸ್ವಲ್ಪ ಜಾಸ್ತಿ ಓದಿದವನು. ಕನ್ನಡ, ಇಂಗ್ಲಿಷ್ ಎರಡೂ ಓದಲು ಮತ್ತು ಬರೆಯಲು ತಕ್ಕ ಮಟ್ಟಿಗೆ ಬರುತ್ತದೆ. ಗೌಡ್ರ ಇದುವರೆಗಿನ ವ್ಯವಹಾರ ಸಾಮ್ರಾಜ್ಯಕ್ಕೆ ಇವನೇ GM, ಇವನೇ CEO, ಇವನೇ VP, ಇವನೇ ಎಟ್ಸೆಟ್ರಾ ಎಟ್ಸೆಟ್ರಾ ಎಲ್ಲ. ಲಂಕೇಗೌಡ್ರ ಮನಸ್ಸಿನ ಬಾಧೆ ಏನೆಂದು ಚಿಂಚಾಮಿಗೆ ಚೆನ್ನಾಗಿ ತಿಳಿದಿತ್ತು. ಆ ಬಾಧೆಗೆ ಪರಿಹಾರ ಕಂಡುಕೊಳ್ಳಲು ಆಗಿಂದಾಗ್ಗೆ ಸೂಕ್ತ ಸಲಹೆ ನೀಡುತ್ತಲೂ ಇದ್ದ. ಇದುವರೆಗೂ ಲಂಕೇಗೌಡ್ರ ಮನಸ್ಸಿಗೆ ಯಾವುದೇ ಸಲಹೆ ನಾಟಿರಲಿಲ್ಲ. ಮನೆಯವರ ಒತ್ತಾಯದಿಂದ ಮಗನ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಗೌಡ್ರು ಒಮ್ಮೆ ಹೋಗದೆ ವಿಧಿ ಇರಲಿಲ್ಲ. ಶ್ರೀಮಂತ ಗೌಡ್ರ ಮಗ ಹೋಗುವ ಶಾಲೆ ನಗರದ ಪ್ರತಿಷ್ಠಿತ ಶಾಲೆಯೇ ಆಗಿರಬೇಕಲ್ಲವೇ? ಆ ಶಾಲೆಯ ಪ್ರೆಸಿಡೆಂಟರೂ ಗೌಡರ ಮಿತ್ರರೇ. ನಗರದ ನಾನಾ ವರ್ಗದ ಜನ ಸಮೂಹ ತುಂಬಿದ ಸಮಾರಂಭ. ಪ್ರೆಸಿಡೆಂಟರಿಗೆ ಪೋಷಕರೆಲ್ಲರೂ ನಮಸ್ಕರಿಸುವವರೇ. ಎಲ್ಲರಿಗೂ ಪ್ರೆಸಿಡೆಂಟರು ಮುಗುಳ್ನಗೆಯಿಂದ ಪ್ರತಿ ನಮಸ್ಕರಿಸುವರು. ನಮ್ಮ ಕಥಾನಾಯಕ ಗೌಡರು ಮತ್ತು ಪ್ರೆಸಿಡೆಂಟರೂ ಸಹ ಪರಸ್ಪರ ನಮಸ್ಕಾರ ವಿನಿಮಯ ಮಾಡಿಕೊಂಡಿದ್ದರು. ಆಗಲೇ ಗೌಡ್ರ ತಲೆಗೆ ಒಂದು ಅದ್ಭುತ ಐಡಿಯಾ ಹೊಳೆದದ್ದು. ದೊಡ್ಡ ಇಂಗ್ಲಿಷ್ ಶಾಲೆಗೆ ನಗರದ ಎಲ್ಲಾ ಅಂತಸ್ತಿನ, ಎಲ್ಲಾ ಜಾತಿಯ, ಎಲ್ಲಾ ವರ್ಗದ ಪೋಷಕರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಾರಲ್ಲವೇ? ವರ್ಷಂಪ್ರತಿ ಅಂತಹ ಹೊಸ ಪೋಷಕರು ಶಾಲೆಗೆ ಬರಲೇಬೇಕಲ್ಲವೇ? ಮಕ್ಕಳು ಬೆಳೆದು ಬೇರೆಡೆ ಹೋದರೂ ಪೋಷಕರ ಪರಿಚಯ ಮತ್ತು ಸಂಬಂಧ ಇರುತ್ತದೆಯಷ್ಟೇ. ವರ್ಷಗಳು ಉರುಳಿದಂತೆ 100 ಪೋಷಕರು 1000ವಾಗುವುದು, 1000 ಪೋಷಕರು 10,000ವಾಗುವುದು ಸಹಜವಲ್ಲವೇ? ಅಂಥ ಎಲ್ಲ ಪೋಷಕರು ಶಾಲೆಯ ಪ್ರೆಸಿಡೆಂಟರು ಎದುರಿಗೆ ಸಿಕ್ಕರೆ ಮುಗುಳ್ನಗೆಯಿಂದ ನಮಸ್ಕರಿಸುತ್ತಾರಷ್ಟೇ. ಮಕ್ಕಳು ದೊಡ್ಡವರಾದಂತೆ ಅವರೂ ನಮಸ್ಕರಿಸುತ್ತಾರಲ್ಲವೇ? ಆ ಮಕ್ಕಳ ಮನೆಯವರೂ. ಮುಂದಿನ ಕಂತು ಮುಂದಿನ ವಾರ. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಯನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.